ಇನ್ನು ಪಶ್ಚಿಮ ಬಂಗಾಳದಲ್ಲೂ ಕೂಡ ಬಿಜೆಪಿ ಚರಿತ್ರೆ ಬರೆದಿದೆ. ಸರ್ಕಾರ ರಚನೆಗೆ ಕಸರತ್ತು ಕೂಡ ಆರಂಭ ಆಗಿದೆ. ಮೇ 9ರಂದು ಟಾಗೋರ್ ಜನ್ಮದಿನದಂದೇ ಪ್ರಮಾಣ ವಚನಕ್ಕೆ ಸಿದ್ಧತೆ ನಡೆಸಿದ್ದಾರೆ. ಇನ್ನೊಂದು ಕಡೆ 2014ರಿಂದ 2026ರ ಚುನಾವಣೆಗೆ ಬಿಜೆಪಿ ಹೇಗೆ ಹಂತ ಹಂತವಾಗಿ ಅಧಿಕಾರಕ್ಕೆ ಬಂತು ಅನ್ನೋದನ್ನ ತೋರಿಸ್ತೀವಿ ನೋಡಿ. ನಾವಿಲ್ಲಿ ನಿಮ್ಗೆ ಭಾರತದ ನಕ್ಷೆಯೊಂದನ್ನ ತೋರಿಸ್ತೀವಿ. ನೀವಿಲ್ಲಿ ಕೇಸರಿಮಯ ಆಗಿರೋ ರಾಜ್ಯಗಳನ್ನ ವೀಕ್ಷಣೆ ಮಾಡಬಹುದು. ಇದು ಬಿಜೆಪಿ ಆಡಳಿತದಲ್ಲಿರುವ ರಾಜ್ಯಗಳ ಪಟ್ಟಿ. 2014ರಲ್ಲಿ ಕೇವಲ 7 ರಾಜ್ಯಗಳಲ್ಲಿ ದಿಗ್ವಿಜಯ ಸಾಧಿಸಿದ್ದ ಬಿಜೆಪಿ ಇದೀಗ ದೇಶದಾದ್ಯಂತ ತನ್ನ ವ್ಯಾಪ್ತಿಯನ್ನ ಹೆಚ್ಚಿಸಿಕೊಂಡಿದೆ. ಭಾರತದ ನಕ್ಷೆ ಸಂಪೂರ್ಣ ಕೇಸರಿಮಯ ಆಗಿದೆ. ಇನ್ನು ನೀಲಿ ಬಣ್ಣದಲ್ಲಿರೋದು ಕಾಂಗ್ರೆಸ್ ಮತ್ತು ಮಿತ್ರ ಪಕ್ಷಗಳ ಆಡಳಿತದಲ್ಲಿರುವ ರಾಜ್ಯ ಮತ್ತು ಕೇಂದ್ರಾಡಳಿತ ಪ್ರದೇಶಗಳು. 2014ರ ಚುನಾವಣೆ ಭಾರತದ 7 ರಾಜ್ಯಗಳಲ್ಲಷ್ಟೇ ಚುಕ್ಕಾಣಿ ಹಿಡಿದಿದ್ದ ಬಿಜೆಪಿ ದೇಶದ 28 ರಾಜ್ಯ 3 ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ವಿಧಾನಸಭಾ ಚುನಾವಣೆ ನಡೆಯುತ್ತೆ. ಪ್ರಧಾನಿ ಮೋದಿ ಆಡಳಿತದ ಚುಕ್ಕಾಣಿ ಹಿಡಿದ ವರ್ಷ ಅಂದ್ರೆ 2014ರ ಮೇನಲ್ಲಿ ನಡೆದ ಎಲೆಕ್ಷನ್ನಲ್ಲಿ ಬಿಜೆಪಿ ಮತ್ತು ಮಿತ್ರ ಪಕ್ಷಗಳು ಕೇವಲ 7 ರಾಜ್ಯಗಳಲ್ಲಷ್ಟೇ ಹಿಡಿತ ಸಾಧಿಸಿದ್ವು. ಆದರೆ 14 ರಾಜ್ಯಗಳಲ್ಲಿ ಕಾಂಗ್ರೆಸ್ ತನ್ನ ನೆಲೆ ಗಟ್ಟಿಯಾಗಿಸಿಕೊಂಡಿತ್ತು. ಇನ್ನು 7 ರಾಜ್ಯಗಳಲ್ಲಿ ಪ್ರಾದೇಶಿಕ ಅಥವಾ ಇತರೆ ಪಕ್ಷಗಳು ಆಡಳಿತದ ಚುಕ್ಕಾಣಿ ಹಿಡಿದಿದ್ವು. ಆದರೆ ಉತ್ತರ ಪ್ರದೇಶ, ಬಿಹಾರ ಅಥವಾ ಮಹಾರಾಷ್ಟ್ರ ರಾಜ್ಯಗಳಲ್ಲಿ ಬಿಜೆಪಿ ಅಧಿಕಾರದ ಗದ್ದುಗೆ ಹಿಡಿದಿರಲಿಲ್ಲ. 2018ರ ಚುನಾವಣೆ ಹೊತ್ತಿಗೆ ದೇಶದಾದ್ಯಂತ ಬಿಜೆಪಿ ತನ್ನ ವ್ಯಾಪ್ತಿಯನ್ನ ಹೆಚ್ಚಿಸಿಕೊಂಡಿದೆ. 2018ರ ಚುನಾವಣೆ ಭಾರತದ 20 ರಾಜ್ಯಗಳಲ್ಲಿ ಗೆದ್ದು ಬೇಗಿದ್ದ ಕಮಲ ಪಡೆ. ಇದು 2018ರ ಎಲೆಕ್ಷನ್ ವೇಳೆ ಭಾರತದಲ್ಲಿ ಆಡಳಿತದ ಚುಕ್ಕಾಣಿ ಹೇಗೆ ಬದಲಾಯಿತು ಅನ್ನೋದನ್ನ ವಿವರಿಸುವ ಭಾರತದ ನಕ್ಷೆ. 2014ರ ಚುನಾವಣೆಯಲ್ಲಿ ಕೇವಲ 7 ರಾಜ್ಯಗಳಲ್ಲಿ ಗೆದ್ದಿದ್ದ ಬಿಜೆಪಿ ಮುಂದಿನ ಚುನಾವಣೆ 2018ರಲ್ಲಿ ಬರೋಬ್ಬರಿ 20 ರಾಜ್ಯಗಳಲ್ಲಿ ಗೆದ್ದು ಬೀಗಿತ್ತು. ಇದರಲ್ಲಿ ಮಹಾರಾಷ್ಟ್ರ, ಯುಪಿಯು ಬಿಜೆಪಿ ತೆಕ್ಕೆಗೆ ಸೇರಿದೆ. ಆದರೆ 14 ರಾಜ್ಯಗಳಲ್ಲಿ ಹಿಡಿತ ಸಾಧಿಸಿದ್ದ ಕಾಂಗ್ರೆಸ್ ಕೇವಲ 4 ರಾಜ್ಯಗಳಲ್ಲಿ ಅಷ್ಟೇ ತನ್ನ ನೆಲೆಯನ್ನ ಉಳಿಸಿಕೊಂಡಿತ್ತು. ಪ್ರಾದೇಶಿಕ ಪಕ್ಷಗಳು 2014ರಂತೆ 2018ರ ಎಲೆಕ್ಷನ್ನಲ್ಲೂ 7 ರಾಜ್ಯಗಳು ಅಥವಾ ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಗೆದ್ದು ಬೇಕಿತ್ತು. 2022ರ ಚುನಾವಣೆಯಲ್ಲಿ 22 ರಾಜ್ಯಗಳಿಂದ 18 ರಾಜ್ಯಗಳಿಗೆ ಬಿಜೆಪಿಯ ಅಧಿಕಾರ ಕುಸಿದಿತ್ತು. ಕರ್ನಾಟಕದಲ್ಲಿ ಬಿಜೆಪಿ ಆಡಳಿತಕ್ಕೆ ಮತದಾರರು ಅಂತ್ಯ ಹೇಳಿದ್ರು. 2022ರ ಚುನಾವಣೆ ಭಾರತದ 18 ರಾಜ್ಯಗಳಿಗೆ ಕುಸಿದ ಬಿಜೆಪಿ ಅಧಿಕಾರದ ಗದ್ದುಗೆ. ನಾವಿಲ್ಲಿ 2022ರ ಮೇ ಚುನಾವಣಾ ಫಲಿತಾಂಶದ ನಕ್ಷೆಯನ್ನ ತೋರಿಸ್ತೀವಿ. ಕೇಸರಿ ಬಣ್ಣದಲ್ಲಿರೋದು ಬಿಜೆಪಿ ಗೆದ್ದ ರಾಜ್ಯಗಳು. 2018ರಲ್ಲಿ 20 ರಾಜ್ಯಗಳಲ್ಲಿ ಹಿಡಿತ ಸಾಧಿಸಿದ್ದ ಬಿಜೆಪಿ 18 ರಾಜ್ಯಗಳಿಗೆ ಕುಸಿದಿತ್ತು. ಇತ್ತ 5 ರಾಜ್ಯಗಳಲ್ಲಿ ಕಾಂಗ್ರೆಸ್ ಗೆದ್ದು ಬೀಗಿತ್ತು. ಪ್ರಾದೇಶಿಕ ಪಕ್ಷಗಳು ಕೇಂದ್ರಾಡಳಿತ ಪ್ರದೇಶ ಸೇರಿ 7 ರಾಜ್ಯಗಳಲ್ಲಿ ಗದ್ದುಗೆ ಹಿಡಿದಿತ್ತು. ಆದರೆ 2026ರ ಚುನಾವಣೆಯಲ್ಲಿ ನಕ್ಷೆ ಸಂಪೂರ್ಣ ಕೇಸರಿಮಯವಾಗಿ ಬದಲಾಗಿದೆ. 2026ರ ಚುನಾವಣೆ ಭಾರತದ 22 ರಾಜ್ಯಗಳಲ್ಲಿ ಆಧಿಪತ್ಯ ಸಾಧಿಸಿರುವ ಬಿಜೆಪಿ 2026ರ ಹೊತ್ತಿಗೆ ಅಂದ್ರೆ ಪ್ರಸ್ತುತ 22 ರಾಜ್ಯಗಳಲ್ಲಿ ಬಿಜೆಪಿ ಅಧಿಕಾರದ ಚುಕ್ಕಾಣಿ ಹಿಡಿದಿದೆ. ಇತ್ತ ಕೇವಲ 6 ರಾಜ್ಯಗಳಿಗೆ ಕಾಂಗ್ರೆಸ್ ತೃಪ್ತಿ ಪಡ್ಕೊಂಡಿದೆ. ಇನ್ನು 3 ರಾಜ್ಯ ಅಥವಾ ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಪ್ರಾದೇಶಿಕ ಪಕ್ಷಗಳು ಗದ್ದುಗೆ ಹಿಡಿದಿವೆ. 1957ರ ಬಳಿಕ ಇಡೀ ಭಾರತದಲ್ಲಿ ಕಮ್ಯುನಿಸ್ಟ್ ಪಕ್ಷದ ಆಡಳಿತ ಇಲ್ಲದಿರುವ ದೇಶವಾಗಿ ಭಾರತ ಬದಲಾಗಿದೆ. ಪಶ್ಚಿಮ ಬಂಗಾಳದಲ್ಲಿ ದೀದಿ ಸರ್ಕಾರವನ್ನ ಬಿಜೆಪಿ ಅಲುಗಾಡಿಸಿದ್ರೆ, ಕೇರಳದಲ್ಲಿ ಎಡರಂಗದ ಎಲ್ಡಿಎಫ್ ಪಕ್ಷವನ್ನ ಯುಡಿಎಫ್ ಬಗ್ಗು ಬಡಿದಿದೆ. ಪಶ್ಚಿಮ ಬಂಗಾಳದಲ್ಲಿ ಬಿಜೆಪಿ ಸರ್ಕಾರ ರಚನೆ ಕಸರತ್ತು. ಯಾರಾಗ್ತಾರೆ ಸಿಎಂ? ಪಶ್ಚಿಮ ಬಂಗಾಳದ 207 ಕ್ಷೇತ್ರಗಳಲ್ಲಿ ಪ್ರಚಂಡ ಬಹುಮತದೊಂದಿಗೆ ಬಿಜೆಪಿ ಐತಿಹಾಸಿಕ ಗೆಲುವು ಸಾಧಿಸಿದೆ. ಮೇ 9ರಂದು ಟಾಗೋರ್ ಜನ್ಮದಿನದಂದೇ ಸರ್ಕಾರ ರಚನೆಗೆ ಬಿಜೆಪಿ ಪ್ಲಾನ್ ಮಾಡಿಕೊಂಡಿದೆ. ನಾಳೆ ಪಶ್ಚಿಮ ಬಂಗಾಳಕ್ಕೆ ಅಮಿತ್ ಶಾ ಭೇಟಿ ನೀಡೋ ಸಾಧ್ಯತೆ ಇದ್ದು, ಶಾಸಕಾಂಗ ನಾಯಕನ ಆಯ್ಕೆ ಸಂಬಂಧ ಶಾಸಕರಿಂದ ಅಭಿಪ್ರಾಯವನ್ನ ಸಂಗ್ರಹಿಸಲಿದ್ದಾರೆ. ಬಹುತೇಕ ಸಿಎಂ ಆಗಿ ಸುವೇಂದು ಅಧಿಕಾರಿಯೇ ಅಧಿಕಾರದ ಗದ್ದುಗೆ ಹಿಡಿಯಲಿದ್ದಾರೆ. ಬಂಗಾಳದಲ್ಲಿ ಆಡಳಿತಾರೂಢ ಪಕ್ಷದ ಘಟಾನುಘಟಿಗಳೇ ನೆಲ ಕಚ್ಚಿದ್ದಾರೆ. ಸಿಎಂ ಮಮತಾ ಬ್ಯಾನರ್ಜಿ ಸೇರಿ 22 ಸಚಿವರು ಸೋಲನ್ನಪ್ಪಿದ್ದಾರೆ. ಸಚಿವರಾದ ಆರೋಪ್ ಬಿಸ್ವಾಸ್, ಸುಜೀತ್ ಬೋಸ್, ಶಶಿ ಪಂಜಾ, ಪ್ರಖ್ಯಾ ಸೇರಿ 22 ಸಚಿವರು ಮುಖಭಂಗಕ್ಕೀಡಾಗಿದ್ದಾರೆ. ಈ ಮಧ್ಯೆ ಪಕ್ಷದ ಕಚೇರಿಯಲ್ಲಿ ಸುದ್ದಿಗೋಷ್ಠಿ ನಡೆಸಿದ ಮಮತಾ ಬ್ಯಾನರ್ಜಿ ಕೇಂದ್ರ ಚುನಾವಣಾ ಆಯೋಗದ ವಿರುದ್ಧ ವಾಗ್ದಾಳಿ ನಡೆಸಿದ್ರು. ಬಿಜೆಪಿ ಟಿಎಂಸಿಯ 100 ಸ್ಥಾನಗಳನ್ನ ಕಳ್ಳತನ ಮಾಡಿದೆ ಅಂತ ಆರೋಪಿಸಿದ್ರು.
আমরা কিন্তু হারিনি। আমাদের 100 সিট জোর করে লুট করা হয়েছে এবং আমি সরি টু সে দিল্লি থেকে কায়দা করে প্রেসকে ফার্স্ট রাউন্ড কাউন্টিং হওয়ার সাথে সাথে রুটিয়ে দিয়েছি। আমি আগেই আপনাদের বলেছিলাম, আমার ভিডিও আপনারা দেখে নিন তার দুদিন আগে, যে ওরা কিন্তু প্রথমে বিজেপি এরিয়া দিয়ে শুরু করবে এবং ইলেকশনে কাউন্টিং হয় 14 থেকে 18 রাউন্ড। প্রথম 2-3টে রাউন্ড ওরা কিন্তু কাউন্টিং করবে প্ল্যান করে বিজেপি ওখান থেকে, যাতে ছেলেপেলেদের মোরাল ভেঙে যায়, বিজেপি গুন্ডামি করতে সাহস পায়। আমাদের লড়াইটা বিজেপির সাথে ছিল না, আমাদের লড়তে হয়েছে ভিলেন ইলেকশন কমিশন, যিনি ಬ್ಲ್ಯಾಕ್ ಹಿಸ್ಟ್ರಿ ತಯಾರಿ ಕರೆছেন। ಬಂಗಾಳದಲ್ಲಿ ಅಭೂತಪೂರ್ವ ಗೆಲುವು ಸಾಧಿಸಿರುವ ಬಿಜೆಪಿ ಮುಖ್ಯಮಂತ್ರಿಯನ್ನಾಗಿ ಯಾರನ್ನ ಆಯ್ಕೆ ಮಾಡುತ್ತೆ ಅನ್ನೋದು ಕುತೂಹಲ ಮೂಡಿಸಿದೆ. ಬ್ಯೂರೋ ರಿಪೋರ್ಟ್, TV9.